ನಿನ್ನ ಹೆಸರೇನಮ್ಮ? ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತೀರಿ? ಎಷ್ಟನೇ ಟ್ರಿಪ್ ಇದು? 10 ಟ್ರಿಪ್. ನೆಕ್ಸ್ಟ್ ಈ ಕೆಲಸ ಮಾಡ್ಬೇಡ. ಯಾವತ್ತು ಏನ್ ಗೊತ್ತಾ, ಹಿಂದೂಗಳಿಗೆ ನಮ್ದೇ ಆದ ಧಾರ್ಮಿಕ ನಂಬಿಕೆ ಇದೆ ಸರ್, ಆಯ್ತಾ? ನಾವು ಅದನ್ನ ಸಂಕ್ರಾಂತಿ ಹಬ್ಬ ಬಂದಾಗ ಇದೇ ಎತ್ತುಗಳನ್ನ ನೀನೇನ್ ಕಟ್ಟಿದೀಯಲ್ಲ ಕಸಾಯಿಖಾನೆ, ನಾಳೆ ಕಟ್ ಮಾಡಕ್ ತಗೊಂಡ್ ಹೋಗ್ತೀಯಲ್ಲ, ಅದನ್ನ ನಾವು ಪೂಜೆ ಮಾಡ್ತೇವೆ. ನಾವು ರೈತರು ಅದರಿಂದ ಬೆಳೆದಿದೀವಿ. ಅದನ್ನ ನೀವು ನಮ್ಮ ಮುಂದೆ ಇಷ್ಟು ಹಿಂಸಾತ್ಮಕವಾಗಿ, ಇಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳು? ಅದು ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಇದನ್ನ ಈ ರೀತಿ ತುಂಬಿಕೊಂಡು ಹೋಗೋ ಕೆಲಸವನ್ನ ಯಾವತ್ತೂ ನೀನ್ ಮಾಡ್ಕೊಡ್ದು, ಆಯ್ತಾ? ಇದು ಲಾಸ್ಟ್. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದೀವಿ, ನೀವು ಯಾರ್ಯಾರು ಈ ಕೆಲಸ ಮಾಡ್ತಿದ್ದೀರಿ, ನೀವು ಯಾವ್ದೋ ದುಡ್ಡಿನ ಆಸೆಗೋ, ಯಾರೋ ಓನರ್ ಹೆಸರೇನು ಅಜ್ಮತ್ ಯಾವತ್ತಾರು ಬಂದಿದ್ದಾನ ಗಾಡಿಗೆ? ಅಜ್ಮತ್ ಬರೋದಿಲ್ಲ. ನಿಮ್ಮಂತ ಅಮಾಯಕರನ್ನ ಬಳಸ್ಕೊಳ್ಳೋದು, ಗಾಡಿಗೆ ಹತ್ಸೋದು, ನೀವುಗಳು ಇಲ್ಲಿ ಬರೋದು, ಕಾನೂನು ಬಾಹಿರ ಕೆಲಸವನ್ನ ಮಾಡಿಸ್ಕೊಳ್ಳೋದು. ಏನ್ ಓದಿದ್ದೀರಾ? ಓದಿಲ್ಲ. ಸಯ್ಯದ್ ಓದ್ತಾ ಇರೋ ನಿಮ್ಮವ್ರನ್ನ ಅಜ್ಮತ್ ಅವ್ನ ಮನೇಲಿ ಆರಾಮಾಗಿರ್ತಾನೆ, ಅವನು ಲಕ್ಷ ಲಕ್ಷ ಸಂಪಾದಿಸ್ಕೊಂಡು ಕಾನೂನು ಬಾಹಿರ ಕೆಲಸ ಮಾಡಿಸ್ಕೊಂಡು ನಿಮ್ಮನ್ನು ಬೀದಿಗೆ ಬಿಡ್ತಾನೆ. ನೀವು ನೋಡಿ ಸ್ನೇಹಿತರೆ, ಸಯ್ಯದ್ ಏನು ಓದಿಲ್ಲ, ಏನಿಲ್ಲ, ಏನು ಗೊತ್ತಿರಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಗೋವನ್ ಪೂಜೆ ಮಾಡ್ತಿರತ್ತಾನೆ, ಎತ್ತುಗಳನ್ನ ಪೂಜೆ ಮಾಡ್ತಿರತ್ತಾನೆ. ಅಲ್ಲಿ ಎತ್ತುಗಳನ್ನ ನೋಡಿದಿರಾ ಹೆಂಗಿದೆ ಅದು? ಅದನ್ನ ನೋಡಿ ಹೇಗಿದೆ ಅದು ಎತ್ತು. ಆ ಎತ್ತುಗಳನ್ನ ನಾಳೆ ತಗೊಂಡೋಗಿ ಯಾರ್ದು ಕಸಾಯಿಖಾನೆ ಹೆಸರೇನು? ಎಲ್ಲಿ ಅದು? ಬೆಂಗಳೂರಿನ ಕಸಾಯಿಖಾನೆಯಲ್ಲಿ ನಾಳೆ ಇಷ್ಟು ಕತ್ತುಗಳನ್ನ ಕತ್ತರಿಸಲಾಗ್ತಿತ್ತು. ಯಾವುದು ನಮಗೆ ಮೊಸರು, ಮಜ್ಜಿಗೆ, ಹಾಲು, ಬೆಣ್ಣೆ, ತುಪ್ಪ ಎಲ್ಲ ತಿಂತೀವಿ ನಾವು, ಹಾಲು ಕುಡಿತೀವಿ, ಅದರಿಂದ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಪ್ರತಿಯೊಂದು ಬೆಳೆ ಬೆಳೆದು ಕೊನೆಗೆ ಅದನ್ನ ನಾವು ಕಸಾಯಿಖಾನೆಗೆ ತುಂಬ್ಕೊಂಡು ಹೋಗ್ತೀರಾ ಅಂದ್ರೆ ನಮ್ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವೇ ನಮ್ಮ? ಅದು ನಾವು ಪೂಜೆ ಮಾಡೋದು ನಾವೇನಮ್ಮ? ದಯವಿಟ್ಟು ಇದೆಯಾ ಮಸೀದಿ? ಸರಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಅದು ಇದು ಏನಕ್ಕೆ ಕಟ್ಟಿರ್ತಾರೆ ಗೊತ್ತಾ? ಇದು ಡೈಲಿನಾ? ಇದು ಡೈಲಿ ಆಗುತ್ತಾ ಈ ಟೈಮಿಗೆ? ಪರ್ಫೆಕ್ಟಾ ಈ ಟೈಮು? ನಾನು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಕೆಲಸಗಳಿಗೆ ಬರಬೇಡಿ. ಅಮಾಯಕರು ನೀವು ಬಲಿಯಾಗಿ ಹೋಗ್ತೀರಿ, ನಿಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾರೆ, ಆಗಿ ತಗೊಂಡು ಹೋಗ್ತಿರ್ತಾರೆ. ದಯವಿಟ್ಟು ಗಮನ ಹರಿಸಿ ಕೂಡಲೇ ಇದಕ್ಕೊಂದು ಸಪರೇಟ್ ವಿಂಗ್ ಮಾಡಿ. ಯಾಕೆಂದ್ರೆ ಇರ್ತಕ್ಕಂಥ ಪೊಲೀಸು ಸಂಖ್ಯೆ ಸಾಕಾಗೋದಿಲ್ಲ. ಅವ್ರು ಯಾವ್ದನ್ನ ಅಂತ ನೋಡ್ತಾರೆ, ಲಾ ಅಂಡ್ ಆರ್ಡರ್ನೇ ನೋಡ್ತಾರ, ಬೇರೆ ಬೇರೆ ಕಡೆ ನೋಡ್ತಾರ, ಈ ಕಂಟೈನರ್ ಗಾಡಿ ಒಳಗಡೆ ಹಸು ತಗೊಂಡು ಹೋಗ್ತಾ ಇದ್ರೆ ನೋಡ್ತಾರ. ಏನ್ ಕೆಲಸ ಅಂತ ಪೊಲೀಸ್ನವ್ರು ಮಾಡ್ಬೇಕು. ದಯವಿಟ್ಟು ಕಸಾಯಿಖಾನೆಗಳಿದೆ, ಅದಕ್ಕೊಂದು ಸಪರೇಟ್ ವಿಂಗ್, ಒಂದು ಸ್ಟೇಷನ್, ಒಂದು ಸಪರೇಟ್ ವಿಂಗ್ ಮಾಡಿ ಒಂದು 3 ಜನರನ್ನ ನೀವು ಅಧಿಕಾರಿಗಳನ್ನ ಕೊಟ್ರೆ ನಾವು ಆಗ ಅವ್ರಿಗೆ ಮಾಹಿತಿ ಕೊಡ್ಬೋದು. ಈಗ ನಾವು 112 ಮಾಡ್ಕೋಬೇಕು, ಅವ್ರು ಬೇರೆ ಯಾವ್ದೋ ಕೇಸಲ್ಲಿ ಇರ್ತಾರೆ, ಅಲ್ಲಿಂದ ಬರ್ಬೇಕು, ಮತ್ತೆ ಸ್ಟೇಷನ್ ಇಂದ ಕರೆಸ್ಬೇಕು, ಅಲ್ಲಿ ಇರ್ತಾರೋ ಸಿಬ್ಬಂದಿಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ತುಂಬಾ ತಡವಾಗುತ್ತೆ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೂಡಲೇ ನೀವು ಸಪರೇಟ್ ವಿಂಗ್ ಗೋರಕ್ಷಾ ದಳ ಅಂತ ಹೇಳಿ ರಾಜ್ಯದಲ್ಲಿ ಮಾಡಬೇಕು, ಗೋವುಗಳ ರಕ್ಷಣೆಗೆ ನೀವು ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಗೋಪಿಗೌಡ, ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರೆ ಅವರ ಕಾರ್ಯಕರ್ತ. ಸ್ನೇಹಿತರೆ ನೋಡಿ, ಇವತ್ತು ದೇವರಿಪ್ಪರ್ಗಿಯಿಂದ ದೇವನಹಳ್ಳಿಯ ಕಸಾಯಿಖಾನೆಗಳಿಗೆ ದನ ಸಾಗಿಸಿದ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗಲದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದ್ದೀವಿ. ಏನಪ್ಪ ನಿನ್ನ ಹೆಸರು? ಸೈಯದ್. ಯಾವ ಊರು ನಿಂದು? ಮಧುಗಿರಿ. ಎಲ್ಲಿಂದ ಲೋಡ್ ಮಾಡಿದೆ ಗಾಡಿ? ಕುಷ್ಟಗಿಯಿಂದ ಲೋಡ್ ಮಾಡಿದೆ ಗಾಡಿ. ಎಲ್ಲಿ ಹೋಗ್ತಿದ್ ಗಾಡಿ? ನಿಮ್ಮ ಓನರ್ ಹೆಸರೇನು? ಅಜ್ಮತ್. ಕಸಾಯಿಖಾನೆಗೆ ಗಾಡಿ ಹೌದಾ? ನೋಡಿ ಸ್ನೇಹಿತರೆ, 112 ಕೂಡ ಕರೆ ಮಾಡಿದೀವಿ, ಪೊಲೀಸ್ನವ್ರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದಾರೆ. ಈ ಗಾಡಿ ಮೇಲೆ ಕಾನೂನು ಮುಖಾಂತರ ನಿತ್ರ ಏನೋ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ತಂದಿದ್ಯಾ? ಹೆಂಗ್ ಗಾಡಿ ಪರವಾನಗಿ ಏನೂ ಇಲ್ಲ, ಸುಮ್ಮನೆ ತಗೊಂಡು ಹೋಗ್ತಿರೋದೆ. ಗಾಡಿ ನಂಬರ್ ಹಾಕಿಲ್ಲ. ಗಾಡಿ ನಂಬರ್ ಹೋಗ್ಬಿಡೋದು.